ಮಧ್ವಾಚಾರ್ಯರನ್ನ ಕೂಡಿಸಿದ್ದಾರೆ. ದೇವರ ಅನುಗ್ರಹ, ಪ್ರಾಣದೇವರ ಅನುಗ್ರಹ ಆಗಲಿ ಅಂತೇಳಿ ಇದಕ್ಕೆ ಅವರಿಗೂ ಕೂಡ ಮತ್ತೊಮ್ಮೆ ಅವರಿಗೆ ಹಾಗೂ ಅವರ ದ್ವಿಗರಾದ ಶ್ರೀ ಅಜಿತ್ ಜಾಗೀರ್ದಾರ್ ಅವರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಮ್ಮೆಲ್ಲರ ಪರವಾಗಿ ಹೇಳ್ತಾ ಒಂದು 2 ನಿಮಿಷ. ಈ ಒಂದು ಮಹತ್ವದಂತಹ ಕಾರ್ಯಕ್ರಮಕ್ಕೆ ನಮ್ಗೆ ಹೆಚ್ಚು ಪ್ರೇರಣೆಯಾಗಿ ನಿಂತು ಮಾರ್ಗದರ್ಶಕರಾಗಿ ನಿಂತು ಈ ವೇದಿಕೆ ಆಚಾರ್ಯರು ನಮಗೆ ಮಾರ್ಗದರ್ಶನ ಕೊಟ್ಟರು. ಅದರ ಪ್ರಕಾರವಾಗಿ ನಾವು ಒಂದು ಕ್ಯಾಪನ್ನು ಈ ಕಾರ್ಯಕ್ರಮಕ್ಕಾಯ್ತು, ನಾಳೆ ಮೇ ತಿಂಗಳು ಬಿಸಿಲಿಗಾದ್ರೂ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಒಂದು ಎಲ್ಲರಿಗೂ ಕ್ಯಾಪ್ ಅನ್ನು ಮಾಡಿಸ್ಕೊಡ್ಬೇಕು ಅಂತ ನನ್ನ ಆಚಾರ್ಯ ತಿಳ್ಕೊಂಡೆ. ಆಯ್ತು, ಮತ್ತು ಅದನ್ನು ನೀವು ಮಾಡಿ ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳಿದ್ರು. ಅದರ ಪ್ರಕಾರ ಒಂದು ನನ್ನ ಒಂದು ಅಲ್ಪ ಕಾಣಿಕೆಯನ್ನ ಒಂದು ತಾವು ಸ್ವೀಕರಿಸಿ ಆಶೀರ್ವದಿಸಬೇಕಾಗಿ ನಮಗೆ ಕಳಕಳಿಯಾಗಿ ವಿನಂತಿ. ಅಲ್ಪ ಕಾಣಿಕೆ ಮಾಡಿದ ವಾದ್ಯ ಫೋನ್ ಮಾಡಿದ್ದೀನಿ ನಾಳೆ ಎಲ್ಲರೂ ಹಾಕೊಂಡ್ಬರ್ಬೇಕು. ಈಗ ಹಾಕ್ಬಿಡ್ತಾರೆ ಎಲ್ಲರಿಗೂ. ನಾಳೆ ಹಾಕೊಂಡ್ಬರ್ಬೇಕು ಅಂತ ಹೇಳ್ಬಿಡಿ. ಅವರ ಹಾಕಿಬಿಡ್ತಾರೆ ಈಗ. ಅವರ ಟೊಪ್ಪಿಗೆ ಹಾಕ್ಬಿಡ್ತಾರೆ ಈಗ. ಆಗ್ತಾ ಇಲ್ಲ. ಹಾಕ್ರಿ ಹೀಗೆ ತಾನೇ ಪಂಡಿತ ವೇದಗಿರಿ ಆಚಾರ್ಯ ತಿಳಿಸಿದಂತೆ ಇದು ಕೇವಲ ಸಾಮಾನ್ಯ ನಮ್ಮ ತಲೆಯನ್ನು ಸಂರಕ್ಷಣೆ ಮಾಡುವ ಟೊಪಿಗೆ ಅಲ್ಲ, ತಲೆಯೊಳಗಿರುವ ಜ್ಞಾನವನ್ನು ರಕ್ಷಣೆ ಮಾಡುವ ಟೊಪಿಗೆ. ಅದಕ್ಕಾಗಿ ಹರೇ ಶ್ರೀನಿವಾಸ ಟೊಪಿಗೆಯ ಮೇಲೆ ಒಂದು ಶ್ರೀಕೃಷ್ಣ ಪರಮಾತ್ಮನ ಮಾತನ್ನ ಬರೆದಾಗಿದೆ. ಅದ್ಭುತವಾದ ಮಾತು. ಸ್ವಕರ್ಮಣ ತಮ್ ಅಭ್ಯರ್ಚ ಸಿದ್ಧಿಂ ನಿಂದತಿ ಮಾನವ. ನಾವೆಲ್ಲರೂ ಮನುಷ್ಯರು ಕೂಡ ನಮ್ಮ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮವನ್ನ ಮಾಡಿದ ಮೇಲೆ ಆ ಕರ್ಮದಿಂದಲೇ ನಮಗೆ ಸಿದ್ಧಿ. ಅದಕ್ಕಾಗಿ ಮೊದಲಿಗೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಹೇಳಿದಂತೆ ಈ ಶರೀರ ಬಹಳ ಮುಖ್ಯ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಅಂತ ದಾಸರು ಹೇಳಿದಂತೆ, ನಾವು ಬೇಕಾದ ಬಿಸಿಲಿರಲಿ, ಬೇಕಾದ ಚಳಿ ಇರಲಿ, ನಾನು ಹಾಗೆ ನಡ್ಕೋತ ಅಥವಾ ಬಿಸಿಲಾಗ ಮೈ ಸುಟ್ಕೋತ ನಾನು ಸಾಧನೆ ಮಾಡ್ತೀನಿ ಅಂತ ಧೈರ್ಯದಿಂದಿದ್ದವ್ರು ಇದ್ದಾರೆ. ಅದಕ್ಕೇನು ಪ್ರಶ್ನೆ ಇಲ್ಲ. ಆದರೆ ನಾವು ಆದಷ್ಟು ನಮ್ಮ ಶರೀರವನ್ನ ಕಾಪಾಡಿಕೊಳ್ಬೇಕು. ಜೊತೆಗೆ ದೀರ್ಘಕಾಲ ನಮಗೆ ದೇವರ ಆಯುಷ್ಯವನ್ನು ಕೊಟ್ಟು ಸಾಧನೆ ಮಾಡಿಸಬೇಕು. ಆ ದೃಷ್ಟಿಯಲ್ಲಿ ಈ ಅನೇಕ ಕಡೆಗೆ ನಾವು ಈ ಬದರಿ ಅಥವಾ ಕುರುಕ್ಷೇತ್ರ, ಹರಿದ್ವಾರಲ್ಲಿ ಅಲ್ಲಲ್ಲಿ ಸಂಚಾರ ಮಾಡೋರಿದ್ದೇವೆ. ಸಂಚಾರ ಮಾಡುವಾಗ ಬಿಸಿಲಿನ ತಾಪಕ್ಕೆ ನಾವು ಏನೋ ದೈಹಿಕವಾಗಿ ಅನಾರೋಗ್ಯ ಆಗೋದು ಬೇಡ. ಇದು ಹಾಕೋದ್ರಿಂದ ಒಂದು ನಮ್ಮ ಗುಂಪು, ನಮ್ಮ ಸಂಘ ಅನ್ನೋದು ಗೊತ್ತಾಗ್ತದೆ. ಜೊತೆಗೆ ನಮ್ಮ ಶ್ರೀಮದ್ ಆಚಾರ್ಯರ ಮತ್ತು ವೇದವ್ಯಾಸದೇವರ ವಿಶೇಷವಾಗಿ ನಮಗೆ ಅನುಗ್ರಹ ಆಶೀರ್ವಾದವೂ ಕೂಡ ಆಗ್ತದೆ. ಅದಕ್ಕಾಗಿ ಇದನ್ನ ಶ್ರೀನಿವಾಸ ಕುಲಕರ್ಣಿ ಅವರು ಕಳೆದ ಬಾರಿ ಒಂದು ನಾಮಫಲಕವನ್ನು ಕೊಟ್ಟಿದ್ರು. ಈ ಬಾರಿ ಇದು ಅದ್ಭುತವಾದ ಒಂದು ಈ ಟೊಪಿಗೆಯನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಇದನ್ನ ಅವರು ಕೊಡ್ತಾರೆ, ಸ್ವೀಕಾರ ಮಾಡಬೇಕು. ಇಲ್ಲವೇ ಒಂದೇ ಒಂದು ನಾನು ಸೂಚನೆಯನ್ನು ಹೇಳ್ತಾ ಇದ್ದದ್ದು, ಮಾಡುವ ಈ ಜ್ಞಾನ ಸತ್ರವನ್ನ ಬರೀ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವ ನಮ್ಮ ವೇದಿಕೆ ಆಚಾರ್ಯರು ಶ್ರೀಹರಿ ಆಚಾರ್ಯ ಏನು ಯಾಕೆ ಅಂತ ಅಂದ್ರೆ, ನಾವು ಕಮರ್ಷಿಯಲ್ ಮಾಡ್ತಾ ಇಲ್ಲ, ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡಿ. ಎಲ್ಲರೂ ಅಂದ್ರೆ ನಿಮ್ಮ ಎಲ್ಲ ಪಿತೃಗಳ ಉದ್ಧಾರಕ್ಕಾಗಿ ಏನೋ ನಿಮ್ಮೆಲ್ಲರನ್ನು ಕರೆದುಕೊಂಡು ಬರಬೇಕು ಅಂತನ್ನುವುದಕ್ಕಾಗಿ ಸಾಹಸ ಮಾಡಿ ಬಂದಿದ್ದಾರೆ. ಅಂದ ಮೇಲೆ ಬರುವಾಗ ಎಲ್ಲರಿಗೂ ಒಂದಿಲ್ಲ ಒಂದು ರೀತಿಯಿಂದಾಗಿ ಏನಾದರೂ ತೊಂದರೆಗಳು ಆಗಿರುವುದಿಲ್ಲ ಅಂತ ನಾನು ಹೇಳೋದೇ ಇಲ್ಲ. ಆದರೆ ಮೊದಲನೇ ದಿನ ಬಸ್ ಹತ್ತಿದ ತಕ್ಷಣವೇ ಸೀಟ್ ಸಿಗೋದಿಲ್ಲ. ಸ್ವಲ್ಪ ತಾಳುವಿಕೆ ಇನ್ನಿಂತ ತಪವೂ ಇಲ್ಲ. ಹಾಗಾಗಿ ಸ್ವಲ್ಪ ತಾಳಬೇಕು. ಕೆಲವು ಕಡೆಗೆ ಪಾಪ ತೊಂದರೆ ಆಗಿದೆ, ಇಲ್ಲ ಅಂತ ಅನ್ನೋದಿಲ್ಲ. ಆ ತೊಂದರೆಯನ್ನು ನಾವು ಇಲ್ಲಿ ಜನರಿಗೆ ಹೇಳಿದ್ದೇವೆ. ಆದಷ್ಟು ಅಂದ್ರೆ ಎಲ್ಲರಿಗೂ ತೆಳಗೇಬೇಕು ಅಂದ್ರೆ ಎಲ್ಲಿ ಕೊಡ್ಬೇಕು, ನಾವು ಅದನ್ನು ನಾವು ತಿಳ್ಕೊಳ್ಬೇಕು.
ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ, ನಿಮ್ಮೆಲ್ಲರಿಗೂ ನಿಮಗೇನದ ನಮಗೆ ಎಷ್ಟು ಶಕ್ಯದ ಅಷ್ಟು ಮಾಡಲಿಕ್ಕೆ ಮಾಡುವ ವ್ಯಕ್ತಿಗಳು ವಿದ್ವಾಂಸರು, ಅದನ್ನು ತಲೆಯಲ್ಲಿ ಇಟ್ಟುಕೊಂಡು ಮಾತಾಡಬೇಕು. ಏನೋ ಯಾರೋ ಎದಕ್ಕಾಗಿ ಮಾಡ್ತಾ ಇಲ್ಲ. ಆದ್ದರಿಂದಾಗಿ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ, ಏನಾದರೂ ಇದ್ದರೆ ನಮಗೆ ಹೇಳಿ, ಆದಷ್ಟು ನಾವು ಪ್ರಯತ್ನವನ್ನು ಮಾಡುವುದಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತನ್ನುವುದಕ್ಕೆ ನಾವು ನೀವು ಹೇಳ್ತಾ ಇದ್ದೇವೆ. ಹಾಗಾಗಿ ಆ ವಿದ್ವಾಂಸರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಏನಾದರೂ ಸ್ವಲ್ಪ ಅಲ್ಪ ದೋಷಗಳಾಗಿದ್ದರೂ ಕೂಡ ಅದನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು, ಪ್ರಧಾನ ನಮ್ಮದು ಮೇನ್ ಏನಿರಬೇಕು ಅಂತಂದರೆ ಒಳ್ಳೆ ರೀತಿಯಲ್ಲಿ ನಮ್ಮ ಜ್ಞಾನ ಅದು ಬೆಳೀತಾ ಇರಬೇಕು. ಇಂತಹ ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ ಅಂತ ಅನ್ನೋದು ಇರಬೇಕು ಅಂತ ಅನ್ನೋದನ್ನು ಹೇಳ್ತಾ ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಸಮಯವಾಗಿದೆ. ಸ್ವಕರ್ಮಣ ಬ್ರಹ್ಮಭ್ಯರ್ಥಿ ಸಿದ್ಧಿಮಿಂದ್ರತಿ ಮಾನವ ಭಗವದ್ಗೀತೆಯ ಕೃಷ್ಣನ ಸಂದೇಶ. ಅದನ್ನ ಶ್ರೀಕೃಷ್ಣನ ಸಂದೇಶವನ್ನ ಮೊದಲಿಗೆ ಕೃಷ್ಣನ ಹೆಸರಿಟ್ಟುಕೊಂಡಂತಹ ಶ್ರೀಕೃಷ್ಣರಾವ್ ಅವರು ವಿಶೇಷವಾಗಿ ಮಥುರಾಕ್ಕೆ ಹೋಗಿ ಕೃಷ್ಣನ ಜನ್ಮಭೂಮಿ ದರ್ಶನ ತಗೊಂಡು ಇವತ್ತಿಲ್ಲಿ ಬಂದಾರೆ. ಆದ್ರಿಂದ ಶ್ರೀ ಶ್ರೀನಿವಾಸ ಕುಲಕರ್ಣಿ ಅವರು ಮತ್ತು ಶ್ರೀ ಅಜಿತ್ ಜಾಗೀರ್ದಾರ್ ಅವರು ಇಬ್ಬರು ಕೂಡ ಅವರಿಗೆ ತೊಡಗಿಸುವ ಮೂಲಕ ಇದರ ಉದ್ಘಾಟನೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. बोलो श्री गजानन महाराज की जय, बोलो श्री वेदव्यास महाराज की जय. ನಾಳಿನ ಕಾರ್ಯಕ್ರಮ ಒಂದೇ ನಿಮಿಷ. ನಾಳೆ ಬೆಳಿಗ್ಗೆ ತಾವು ಆದಷ್ಟು ಬೇಗನೆ ಹೇಳಿ. ಇಲ್ಲ ಬಂದಿದ್ದು ಸಾಧನೆ ಒಂದೇ, ನಿತ್ಯ ನಮ್ಮ ಊರಾಗ ಮಾಡ್ತೀವಿ, ಊಟ ನಮ್ಮ ಮನೆಯಾಗ ಭಾರಿ ಚಲೋ ಮಾಡ್ತೀವಿ. ಆದ್ರೆ ಅದನ್ನೆಲ್ಲ ಕಡಿಮೆ ಮಾಡಿ ಹೆಚ್ಚಿನ ಸಮಯವನ್ನ ಗಂಗಾ ಸ್ನಾನಕ್ಕೆ 2 ಆಪ್ಷನ್ ಇದೆ, ನಿಮ್ಮಲ್ಲಿ ಬಿಟ್ಟಿರ್ತೀವಿ. ಇಲ್ಲಿ ಬಾಜುಕ ನೀರು ಹರಿತಾ ಇರ್ತದೆ, ಸ್ವಲ್ಪ ಕಡಿಮೆ ನೀರೇನಾಗಿದೆ ಅಂದ್ರೆ ಅಲ್ಲಿ ಮುಂದೆ ಬಾಂಧಾರ ಕಟ್ಟಾರ, ಅದಕ್ಕೆ ರೋಗ ಕಡಿಮೆ ಆಗಿದೆ. ಆದ್ರಿಂದ ನೀರು ಸ್ವಲ್ಪ ಅಷ್ಟು ಸರಿ ಇಲ್ಲ. ತಮಗೆ ಯಾರಿಗೆ ಹೋಗಬೇಕು ಇಲ್ಲಿ 1 ಕಿಲೋಮೀಟರ್ ಅಲ್ಲಿ ಹರಿಕೆ ಪೌಡಿ ಅಂತದೆ, ಅಲ್ಲಿ ಹೋಗ್ಬೋದು, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೋದು. ಬೇಗ ನೀವು 6ಕ್ಕೆ ಎದ್ದು ಹೋಗಿ ಮುಗಿಸ್ಕೊಂಡ್ ಬರ್ಬೋದು. 7 ಗಂಟೆಗೆ ಭಾಗವತ ಒಳಗಡೆ ಮಾಡೋದು. ಭಾಗವತ ಧ್ಯಾನ ಸತ್ರ ನಡೆಯುವಂತಹ ಸ್ಥಳ 7 ರಿಂದ 9 1 ಸೆಷನ್, ಆಮೇಲೆ 10 ರಿಂದ 12 ತನಕ ಸೆಕೆಂಡ್ ಸೆಷನ್, ಅದನ್ನ 3 ರಿಂದ 5ರವರೆಗೆ 3 ಸೆಷನ್. ಇದು ಭಾಗವತದ್ದು ನಡೆಯುವಂತಹ. ಆಮೇಲೆ 9 ರಿಂದ 9:30ವರೆಗೆ ನಿಮಗೆ ಉಪಹಾರದ ವ್ಯವಸ್ಥೆ ಇರ್ತದೆ. ಯಾರು ನೀವು ಚಹಾ ಕಾಫಿ ಹಾಲು ಕುಡಿಬೇಕಂತೀರಿ, ಸಾಧ್ಯದಷ್ಟು ಉಪವಾಸ 5 ನಿಮಿಷ ಅಂದ್ರೆ ಕೂತ್ ಕೇಳಿ, ಬಂದಾಕ್ಷಣ ಒಮ್ಮೆ ಕುಡಿಬೇಡ. ಯಾಕಂದ್ರೆ ಭಾಗವತವನ್ನು ಬಿಟ್ಟು ನೀವು ಕುಡಿದ್ರೆ ಸರಿ ಆಗೋದಿಲ್ಲ. 2 ನಿಮಿಷ ಅಂದ್ರೆ ಕೇಳ್ಕೊಳ್ರಿ. ಅನಂತರ ಮತ್ತೆ ಹೆಚ್ಚಿನ ಸಮಯವನ್ನು ಇಲ್ಲೇ ಹಾಕಿ. ನಂಗೆ ಕೆಲವೊಬ್ರು ಹೇಳಿದ್ರು, ಇಲ್ರಿ ನಾವು ಮತ್ತೆ ರೂಮ್ದಾಗ ಹೋಗಿ ನಿದ್ದೆ ಮಾಡಿರ್ತೀವಿ. ನಿದ್ದೆ ಮಾಡಿ ನಿಮ್ ಮಧ್ಯಾಹ್ನ ಬೇಕಾ ಟೈಮ್ ಹೆಚ್ಚಿಗೆ ಒಂದು ಕೊಡ್ರಿ. ಆಮೇಲೆ ಬೆಳಿಗ್ಗೆ 7:15ಕ್ಕೆ ಪಂಡಿತ ವಾದರಾಜಾಚಾರ್ಯ, ಪಂಡಿತ ಶ್ರೀರಾಚಾರ್ಯ ಮನೆ ಸೂಕ್ತ ಹೋಮ, ತಾವ್ಯಾರು ಹೋಮ ಮಾಡ್ಬೇಕಂತ ಇಚ್ಛೆ ಪಟ್ಟಿದ್ರಿ ಅವಶ್ಯ ಮಾಡ್ರಿ. ದುಡ್ಡು ತಮಗೆ ಅನುಕೂಲ ನೀವು ಕೊಟ್ಟಿರಿ. 11,000 ರೂಪಾಯಿ ಮನೆ ಸೂಕ್ತ ಹೋಮ, ಪ್ರತಿನಿತ್ಯ ಒಂದೊಂದು ಹೋಮಗಳದ್ದು ವ್ಯವಸ್ಥೆ ಇರ್ತದೆ, ಅವಶ್ಯ ಮಾಡ್ರಿ. ಜನ್ಮಗಳ ಪುಣ್ಯ. ಗಂಗಾ ನೀರಿನ ದಂಡಿಗೆ ನಾವು ಬರೋದೇ ಕಷ್ಟ, ಇಲ್ಲಿ ಇರುವುದು ಇನ್ನೂ ಕಷ್ಟ. ಇಂತಹ ವಿದ್ವಾಂಸರು ಭಗವದ್ಭಕ್ತರು ಮಾಡುವಂತಹ ಈ ಯಾಗ ಅಪರೂಪದ ಯಾಗಗಳು. ಮನೆ ಸೂಕ್ತದ ಹೋಮದ ಪ್ರಭಾವ ಅದ್ಭುತವಾಗಿದೆ. ನಾನು ಸರಿಯಾಗಿ 2 ತಿಂಗಳ ಕೆಳಗ ನಮ್ಮ ಪರಿಚಯದವರೊಬ್ಬರಿಗೆ ಬಹಳ ಜ್ವರ ಬಂದಿತ್ತು. ಅವ್ರು ಉಳಿದಿಲ್ಲ ಅಂತ ಹೇಳಿದ್ರು.